Dear student, today I am going to explain problem number 6 in computation of income from business. The problem is like this. That is, from the following profit and loss account of Mr. Sharma, compute his income from business for the assessment year 2020 and 21. That is salaries 15,000. అలాగే ರಿವೀಲ್ ಮಾಡ್ಕೊಂಡು ಹೋಗ್ತೀನಿ. ಜನರಲ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ಅಡ್ವರ್ಟೈಸ್ಮೆಂಟು ಅಷ್ಟೇ, ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದಿಸ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಫಸ್ಟ್ ಹೆಡ್ಡಿಂಗಲ್ಲಿ ನಾವು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಅಂದರೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದರ್ ಇಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆರ್ ಬಿ ಡಿ ಡಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ, ಸೇಲ್ಸ್ ಟ್ಯಾಕ್ಸ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಟ್ ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಓಕೆನಾ? ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಮೈನಸ್ ಆಗಿದೆ, ನಾವೀಗ ಅದನ್ನು ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ, ದಟ್ ಈಸ್ ಆಲ್ಸೋ ಸೇಲ್ಸ್ ಟ್ಯಾಕ್ಸ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಟ್ ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ನಾನ್ ಬಿಸ್ನೆಸ್. ಅಂದರೆ ಲಯಬಿಲಿಟಿನ ಕೊಟ್ಟು ಪೇಮೆಂಟ್ ಮಾಡಿಲ್ಲ ಅಂತ, ಪೇಮೆಂಟ್ ಮಾಡದೇ ಇದ್ದಾಗ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ದಟ್ ಈಸ್ ಆಡೆಡ್ ಟು ನೆಟ್ ಪ್ರಾಫಿಟ್ಗೆ ಆಡ್ ಮಾಡ್ತೀವಿ. ಎಫ್ ಐ ಪಿ ಎಚ್ ಪಿ ಹೌಸ್ ಪ್ರಾಪರ್ಟಿದು, ದಟ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. ಡಿಪ್ರಿಷಿಯೇಷನ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. 1/4 ಶೇರ್ ಆಫ್ ಲಾಸ್ ಇನ್ ಅ ಫರ್ಮ್, ಯಾವುದೋ ಬಿಸ್ನೆಸ್ ಲಾಸ್, ಯಾವುದೋ ಫರ್ಮ್ ಲಾಸನ್ನು ನಾವು ನಮ್ಮ ಫರ್ಮಲ್ಲಿರ್ತಕ್ಕಂಥ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ನಾವು ಮೈನಸ್ ಮಾಡೋಂಗಿಲ್ಲ. ದಟ್ ಈಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹಾಗಾಗಿ ದಟ್ ಇಸ್ ಆಲ್ಸೋ ಆಡೆಡ್ ಟು ನೆಟ್ ಪ್ರಾಫಿಟ್ಗೆ ಆಡ್ ಮಾಡ್ತೀವಿ ಫಸ್ಟ್ ಹೆಡ್ಡಿಂಗಲ್ಲಿ. ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್, ಅದೇ ಹೇಳಿದ್ದಾನೆ, ಸೇಲ್ಸ್ ಟ್ಯಾಕ್ಸ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ದಟ್ ಈಸ್ ಸೇಲ್ಸ್ ಟ್ಯಾಕ್ಸ್ ಲೈಬಿಲಿಟಿ ಆಗ್ಬೋದು, ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಇವೆರಡೂ ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಫಸ್ಟ್ ಹೆಡ್ಡಿಂಗಲ್ಲಿ ಆಡ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ ಆನ್ ಡೆತ್ ಆಫ್ ಅನಿಮಲ್ಸ್ ಯೂಸ್ಡ್ ಫಾರ್ ದಿ ಬಿಸ್ನೆಸ್. ನೋಡಿ, ಬಿಸ್ನೆಸ್ಸಲ್ಲಿ ಅದನ್ನು ನಾವು ಲೈಫ್ ಸ್ಟಾಕ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕಾದ್ರೆ ನಾವು ಅನಿಮಲ್ಸು ಸಹ ಯೂಸ್ ಮಾಡ್ತೀವಿ. ಆ ಅನಿಮಲ್ಸು ಯೂಸ್ ಮಾಡಬೇಕಾದ್ರೆ ಆ ಅನಿಮಲ್ಸ್ ಏನಾದರೂ ಸತ್ತರೆ, ಲಾಸ್ ಆದರೆ ದಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ? ನೆಕ್ಸ್ಟ್ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಇದು ಡಿಫೆನ್ಸ್ ಫಂಡ್ ಕೊಟ್ಟಿರೋದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಫಸ್ಟ್ ಹೆಡ್ಡಿಂಗಲ್ಲಿ ಆಡ್ ಮಾಡ್ತೀವಿ. ನೆಕ್ಸ್ಟ್ ಲೋಕಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸ್, ಇದು ನಾವು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಮೈನಸ್ ಮಾಡಿದ್ದೀವಿ, ಈಗ ನಾವು ಆಡ್ ಮಾಡಬೇಕು. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ, ದಿಸ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ತೀವಿ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ವೆಲ್ತ್ ಟ್ಯಾಕ್ಸ್ ಪೇಯ್ಡ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನೋಡಿ, ಇವೆಲ್ಲವೂ ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ನಾವು ಫಸ್ಟ್ ಹೆಡ್ಡಿಂಗಲ್ಲಿ ಆಡ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಗ್ರಾಸ್ ಪ್ರಾಫಿಟ್ಟು, ಕ್ರೆಡಿಟ್ ಸೈಡ್ ಗ್ರಾಸ್ ಪ್ರಾಫಿಟ್ಟು ತೊಗೊಳಂಗಿಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸ್ಅಲೋಡ್ ಅರ್ಲಿಯರ್, ನಾನು ಆಗಲೇ ಹೇಳಿದ್ದೀನಿ. ಅಲೋಡ್ ಅಂತಂದರೆ ಅದು ಹಿಂದೆ ನಾವು ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ್ವಿ, ಅದು ವಾಪಸ್ ಬಂದರೆ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಡಿಸ್ಅಲೋಡ್ ಮಾಡಿದ್ದೀವಿ ಅಂದರೆ ಹಿಂದೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ್ದೀವಿ, ಆಗ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಟ್ರೀಟ್ ಮಾಡಿದಾಗ ಅದು ಅಮೌಂಟ್ ವಾಪಸ್ ಬಂದರೆ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಹಾಗಾಗಿ ದಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್ ಮಸ್ಟ್ ಬಿ ಡಿಡಕ್ಟೆಡ್ ಫ್ರಮ್ ಥರ್ಡ್ ಹೆಡ್ಡಿಂಗಲ್ಲಿ ಮೈನಸ್ ಮಾಡ್ತೀವಿ. ನೋಡಿ, ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ಸಹ ನಾನ್ ಬಿಸ್ನೆಸ್ ಇನ್ಕಮ್ಗಳೇ. ಓಕೆನಾ? ರೈಟ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಆಗ್ಬೋದು, ಆಫ್ ಶೇರ್ ಆಫ್ ಪ್ರಾಫಿಟ್ಸ್ ಏನೋ ಫ್ರಮ್ ಆಗ್ಬೋದು, ರೆಂಟ್ ರಿಸಿಟ್ ಆಗ್ಬೋದು, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಶೇರ್ಸ್ ಆಗ್ಬೋದು, ದಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್ ಆಗ್ಬೋದು, ಮತ್ತು ಇಂಟ್ರೆಸ್ಟ್ ಆನ್ ಎಫ್ ಡಿ ಆಗ್ಬೋದು, ಎಲ್ಲವೂ ಸಹ ನಾನ್ ಬಿಸ್ನೆಸ್ ಇನ್ಕಮ್ಸೇ. ಬಟ್ ಏನಾಗಿದೆ, ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಇನ್ಕಮ್ಗೆ ಆ್ಯಡ್ ಆಗಿರುತ್ತೆ, ನಾವು ಮೂರನೇ ಹೆಡ್ಡಿಂಗಲ್ಲಿ ಮೈನಸ್ ಮಾಡ್ತೀವಿ. ಕರೆಕ್ಟಾ? ಇಷ್ಟು ಪ್ರಾಬ್ಲಮಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಸು. ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ಗೆ ಹೋಗ್ತೀನಿ ನಾನು. ದಟ್ ಈಸ್ ನೋಡಿ ಏನಿದೆ, ಸ್ಯಾಲ್ರಿ ಇನ್ಕ್ಲೂಡ್ಸ್ ₹500 ಪರ್ ಮಂತ್ ಡ್ರಾನ್ ಬೈ ಮಿಸ್ಟರ್ ಶರ್ಮಾ ಆ್ಯಸ್ ಎ ಸ್ಯಾಲ್ರಿ. ನೋಡಿ, ಇಲ್ಲಿ ಸ್ಯಾಲ್ರಿ ಒಳಗೆ ಶರ್ಮಾ ಅವರು ಡ್ರಾ ಮಾಡಿರ್ತಕ್ಕಂತಹ ಸ್ಯಾಲ್ರಿ ಅಮೌಂಟು ₹500 ಪರ್ ಮಂತ್ ಅಂದರೆ ₹6,000 ಆ್ಯಡ್ ಆಗಿದೆ ಅಂತೆ. ಆಗ ಆ ₹6,000 ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ನಾವು ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡಬೇಕು ಅದನ್ನು. ಓಕೆನಾ? ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ಸ್ ₹1,500 ಬೀಯಿಂಗ್ ದಿ ಕಾಸ್ಟ್ ಆಫ್ 1 ನ್ಯೂನ್ ಸೈನ್ ಬೋರ್ಡ್. ನೋಡಿ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಪೂರ್ತಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ಅದರಲ್ಲಿ ನ್ಯೂನ್ ಸೈನ್ ಬೋರ್ಡು ಮತ್ತು ವುಡನ್ ಶೋಕೇಸ್ಗೆ ಖರ್ಚು ಮಾಡಿದ್ರೆ ದಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಷ್ಟು ಅಮೌಂಟನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಅಂತ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಯಾಕಂದರೆ ಅಡ್ವರ್ಟೈಸ್ಮೆಂಟಲ್ಲಿ ಮೈನಸ್ ಆಗಿರುತ್ತೆ, ನಾವು ಅದನ್ನು ಆ್ಯಡ್ ಮಾಡ್ತೀವಿ. ₹1,500 ಆ್ಯಡ್ ಮಾಡಬೇಕು. ಸೇಲ್ಸ್ ಟ್ಯಾಕ್ಸ್ ಲೈಬಿಲಿಟಿ ಹ್ಯಾಸ್ ಬಿನ್ ಡಿಟರ್ಮೈನ್ಡ್ ಬಟ್ ನಾಟ್ ಪೇಯ್ಡ್. ಎಸ್, ಸೇಲ್ಸ್ ಟ್ಯಾಕ್ಸ್ ಲೈಬಿಲಿಟಿ ಡಿಟರ್ಮೈನ್ ಮಾಡಿದ್ವಿ ಬಟ್ ಪೇ ಮಾಡಿಲ್ಲ. ಪೇ ಮಾಡೋವರೆಗೂ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ಓಕೆನಾ? ಪೇ ಮಾಡಿದಾಗ ಮಾತ್ರ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ದಟ್ ಅಮೌಂಟನ್ನು ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹1,200 ಬೀಯಿಂಗ್ ದಿ ಫೀಸ್ ಪೇಯ್ಡ್ ಟು ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಕನೆಕ್ಷನ್ ವಿತ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಬಿಫೋರ್ ದಿ ಟ್ರಿಬ್ಯುನಲ್.
ಎಸ್, ದಿಸ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಚಾರ್ಟ್ ಅಕೌಂಟೆಂಟು ಏನು ಫೀಸ್ ಕೊಡ್ತೀವೋ ಬಿಫೋರ್ ದಿ ಅಪೆಲೇಟ್ ಟ್ರಿಬ್ಯುನಲ್ಗೆ ಅಪಿಯರ್ ಆಗೋದಕ್ಕೆ ಅವ್ರು ಫೀಸ್ ಕೊಡ್ತೀವಲ್ಲ, ದಟ್ ಫೀಸ್ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಜನರಲ್ ಎಕ್ಸ್ಪೆನ್ಸ್ ಸೇರಿಕೊಂಡಿದೆ, ಅದು ಓಕೆ, ಕರೆಕ್ಟಾಗಿದೆ. ನೆಕ್ಸ್ಟ್ 1/4 ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ರಿಲೇಟ್ಸ್ ಟು ಪರ್ಸನಲ್. ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ಅದರಲ್ಲಿ 1/4 ಕಾರ್ ಎಕ್ಸ್ಪೆನ್ಸಸ್ಸು ಪರ್ಸನಲ್ ಎಕ್ಸ್ಪೆನ್ಸ್ ಅಂತ. ಅಲ್ಲಿಗೆ 1/4 ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅಲ್ಲಿ ಮೋಸ್ಟ್ಲಿ ನಿಮಗೆ 1000 ಇರಬೇಕು ಕಾರ್ ಎಕ್ಸ್ಪೆನ್ಸಸ್ಸು. ಅದರಲ್ಲಿ 1/4 ಅಂದರೆ 250 ರುಪೀಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಆ 250 ರುಪೀಸ್ ನಾವು ಆ್ಯಡ್ ಮಾಡ್ತೀವಿ ಮೊದಲನೇ ಹೆಡ್ಡಿಂಗಲ್ಲಿ. ಓಕೆ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಈಸ್ ಫೌಂಡ್ ಟು ಬಿ ಇನ್ ಎಕ್ಸಸ್ ಬೈ ₹1,500. ಅವರೇ ಡಿಪ್ರಿಷಿಯೇಷನ್ ನೋಡ್ತಿದ್ದಂಗೆ ಹೇಳಿದ್ರು ₹1,500 ಎಕ್ಸಸ್ ಆಗಿದೆ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಅವರೇ ಹೇಳಿದ್ಮೇಲೆ ಅದು ಏನು ಎಕ್ಸಸ್ ಆಗಿದೆ, ದಟ್ ಎಕ್ಸಸ್ ಅಮೌಂಟ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಎಕ್ಸಸ್ ಡಿಪ್ರಿಷಿಯೇಷನ್ ಅಂತ ₹1,500 ಆ್ಯಡ್ ಮಾಡ್ತೀವಿ. ಹಿಂದಿನ ಪ್ರಾಬ್ಲಮ್ ಏನಿದ್ರು ಡಿಪ್ರಿಷಿಯೇಷನ್ ಈಸ್ ಅಲೋವಬಲ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇಷ್ಟು ಅಂತ ಕೊಡ್ತಿದ್ರು. ಅದ್ರಾಗ ಏನು ಮಾಡ್ತೀವಿ ನಾವು, ಏನು ಎಕ್ಸ್ಪೆನ್ಸಸ್ ನಾವು ಮೈನಸ್ ಮಾಡಿದ್ವಿ ಪಿ ಆ್ಯಂಡ್ ಅಕೌಂಟಲ್ಲಿ. ಅದರಲ್ಲಿ ಆಕ್ಚುಯಲ್ ಅಮೌಂಟ್ ಆಫ್ ಡಿಪ್ರಿಷಿಯೇಷನ್ ಮೈನಸ್ ಮಾಡಿ ರಿಮೈನಿಂಗ್ ಎಕ್ಸಸ್ ಅಂತ ಕೊಡ್ತಿದ್ವಿ. ಇಲ್ಲಿ ಅವರೇ ಅಮೌಂಟನ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಇಷ್ಟು ಅಮೌಂಟ್ ಎಕ್ಸಸ್ ಅಂತ. ಹಾಗಾಗಿ ಅಷ್ಟೇ ಅಮೌಂಟನ್ನು ನಾವು ಆ್ಯಡ್ ಮಾಡ್ತೀವಿ ಮೊದಲನೇ ಹೆಡ್ಡಿಂಗಲ್ಲಿ. ನೆಕ್ಸ್ಟ್ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಮೌಂಟ್ ₹1,000. ಅಲ್ಲಿಗೆ ಇದು ದಿಸ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆಕ್ಚುಲಾಗಿ ಆಗ್ತಕ್ಕಂಥ ಬ್ಯಾಡ್ ಡೆಟ್ಸು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಅಷ್ಟೇ ಅಮೌಂಟನ್ನು ನಾವು ಎರಡನೇ ಹೆಡ್ಡಿಂಗಲ್ಲಿ ಮೈನಸ್ ಮಾಡ್ತೀವಿ. ಓಕೆನಾ? ಇಷ್ಟು ಪ್ರಾಬ್ಲಮನ್ನು ಮತ್ತು ಅಡ್ಜಸ್ಟ್ಮೆಂಟ್ಸು. ನೆಕ್ಸ್ಟು ಸೊಲ್ಯೂಷನ್ಗೆ ಹೋಗ್ತೀನಿ ನೋಡಿ. ಮಾಮೂಲಿ ಎಲ್ಲ ರಿವೀಲ್ ಮಾಡಿ ಆಗಿದೆ. ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಶರ್ಮಾ ಫಾರ್ ದ ಅಸೆಸ್ಮೆಂಟ್ 2020 and 21. ಮಾಮೂಲಿ ಆ್ಯಸ್ ಪರ್ ದ ಫಾರ್ಮೆಟ್ ಪರ್ಟಿಕ್ಯುಲರ್ಸು ಮತ್ತು ಅಮೌಂಟು. ದಟ್ ಇಸ್ ಪರ್ಟಿಕ್ಯುಲರ್ಸಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ ಪೇ ಆ್ಯಂಡ್ ಅಕೌಂಟ್ ಈಸ್ 44,400. ಮೊದಲನೇ ಹೆಡ್ಡಿಂಗು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಲಾಸ್ ಅಕೌಂಟ್. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಶರ್ಮಾ ಸ್ಯಾಲ್ರಿ ₹500 × 12 6,000. ಅಡ್ವರ್ಟೈಸ್ಮೆಂಟ್ ನ್ಯೂನ್ ಸೈನ್ ಬೋರ್ಡ್ದು 1,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, RBD, ಸೇಲ್ಸ್ ಟ್ಯಾಕ್ಸ್ ಲೈಬಿಲಿಟಿ, FIP, ಡಿಪ್ರಿಷಿಯೇಷನ್ನು, 1/4 ಶೇರ್ ಆಫ್ ಲಾಸ್ ಇನ್ ಎ ಫರ್ಮು, ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸು, ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡು, ಲೋಕಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ, ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ, ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 1/4 ಪರ್ಸನಲ್ಲು ಮತ್ತು ವೆಲ್ತ್ ಟ್ಯಾಕ್ಸ್. ನೋಡಿ, ಇವೆಲ್ಲವೂ ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ನಾವು ಪಿ ಆ್ಯಂಡ್ ಅಕೌಂಟಲ್ಲಿ ಮೈನಸ್ ಮಾಡಿದ್ದೀವಿ. ಈಗ ನಾವು ಅದನ್ನು ಎಲ್ಲವನ್ನು ಸಹ ಆ್ಯಡ್ ಮಾಡ್ತೀವಿ. ಟೋಟಲ್ ನಮಗೆ 37,350 ಬಂತು. 37,350 ಪ್ಲಸ್ 44,400 81,750 ಟೋಟಲ್ ಬಂತು. ಓಕೆನಾ? ನೆಕ್ಸ್ಟು ಎರಡನೇದರಲ್ಲಿ ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಲಾಸ್. ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರ್ತಕ್ಕಂಥ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದ್ರೆ ಅದರಲ್ಲಿ ಒಂದು ಬ್ಯಾಡ್ ಡೆಟ್ಸು. ಆಕ್ಚುಯಲ್ ಬ್ಯಾಡ್ ಡೆಟ್ಸ್ 1,000 ಇತ್ತು, ಅಷ್ಟೇ ಇದ್ದಿತ್ತು. ಅದು ನಾವು ಮೈನಸ್ ಮಾಡಿದ್ವಿ. ಈಗ 80,750 ಬಂತು. ಓಕೆನಾ? ನೆಕ್ಸ್ಟು ಮೂರನೇ ಹೆಡ್ಡಿಂಗ್ ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಲಾಸ್ ಅಕೌಂಟ್. ಆಲ್ಮೋಸ್ಟ್ ಎಲ್ಲ ನಿಮ್ಮ ಪಿ ಆ್ಯಂಡ್ ಅಕೌಂಟಲ್ಲಿ ಇರ್ತಕ್ಕಂಥ ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಎಲ್ಲ ಇನ್ಕಮ್ಸು ನಾನ್ ಬಿಸ್ನೆಸ್ ಇನ್ಕಮ್ಮೆ. ಬ್ಯಾಡ್ ಡೆಟ್ಸ್ ರಿಕವರ್ಡು, ಡಿಸಲೋಡ್ ಅರ್ಲಿಯರ್ ಇದ್ದರೆ ಅಂದರೆ 1/2 ಆಫ್ ಶೇರ್ ಆಫ್ ಪ್ರಾಫಿಟ್ಸ್ ಇನ್ ಫಾರ್ಮ್ ಇಂಟ್ರೆಸ್ಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ರೆಂಟ್ ರಿಸಿಪ್ಟ್ ಎಲ್ಲವೂ ಸಹ ನಾನ್ ಬಿಸ್ನೆಸ್ ಇನ್ಕಮ್ಗಳೇ. ಏನಾಗಿದೆ, ಪಿ ಆ್ಯಂಡ್ ಅಕೌಂಟಲ್ಲಿ ಆ್ಯಡ್ ಆಗಿತ್ತು, ನಾವೀಗ ಅದನ್ನು ಮೈನಸ್ ಮಾಡಿದ್ವಿ. ಟೋಟಲ್ಲು 52,000 ರುಪೀಸ್ ಟೋಟಲ್ ಆಯಿತು. ಅದನ್ನು 80,750ನಲ್ಲಿ 52,000 ರುಪೀಸ್ ಮೈನಸ್ ಮಾಡಿ ನಮಗೆ 28,750 ಬಂತು ಬ್ಯಾಲೆನ್ಸು. ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ, ಆ್ಯಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಲಾಸ್ ಅಕೌಂಟ್. ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರತಕ್ಕಂತಹ ಬಿಸ್ನೆಸ್ ಇನ್ಕಮ್ ಏನಾದರೂ ಇದ್ದರೆ ಅವು ಅಡ್ಜಸ್ಟ್ಮೆಂಟಲ್ಲಿ ಬರ್ತವೆ. ಅಡ್ಜಸ್ಟ್ಮೆಂಟ್ಸಲ್ಲಿ ಆ ಬಿಸ್ನೆಸ್ ಇನ್ಕಮ್ ಯಾವ ಇರಲಿಲ್ಲ, ಹಾಗಾಗಿ ನಿಲ್ ತೊಗೊಂಡ್ವಿ, ಅಮೌಂಟು ಸಹ ಡ್ಯಾಶ್ ಹಾಕಿದ್ವಿ. ಈಗ ಟೋಟಲ್ ಇನ್ಕಮ್, ರಿಯಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಸ್ 28,750. ಓಕೆನಾ? 28,750 ರೂಪಾಯಿ. ದಿಸ್ ಈಸ್ ರಿಯಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ.